ಧಾರಾವಾಹಿ ರಿಯಾಲಿಟಿ ಶೋನಲ್ಲಿ ಕೆಲಸವಿಲ್ಲದ ಹಿನ್ನೆಲೆ ಕೂಲಿ ಕೆಲಸವನ್ನ ಮಾಡಿಕೊಂಡಿದ್ರು ಚಂದ್ರಶೇಖರ್ ಸಿದ್ಧಿ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಂತಹ ಹಿನ್ನೆಲೆ ಕಟ್ಟಿಗೆ ಗ್ರಾಮದ ಅರಣ್ಯ ಪ್ರದೇಶದಲ್ಲಿ ಚಂದ್ರಶೇಖರ್ ಸಿದ್ಧಿ ನೇಣಿಗೆ ಶರಣಾಗಿರೋದು. ಸಿದ್ಧಿ ಜನಾಂಗದ ಯುವಕ ರಿಯಾಲಿಟಿ ಶೋನಲ್ಲಿ ಖ್ಯಾತಿಯನ್ನ ಪಡ್ಕೊಂಡಿದ್ರು. ನೀನಾಸಂ ನಾಟಕ ಕಂಪನಿಯಿಂದ ಬಂದಿದ್ದಂತಹ ಚಂದ್ರಶೇಖರ್ ಸಿದ್ಧಿ ಉತ್ತಮ ಯೋಗಾಪಟು ಸಹ ಆಗಿದ್ರು. ಈ ಚಂದ್ರಶೇಖರ್ ಸಿದ್ಧಿ ಧಾರಾವಾಹಿ ಹಾಗೂ ರಿಯಾಲಿಟಿ ಶೋಗಳಲ್ಲೂ ಅವರು ಕೆಲಸವನ್ನ ಮಾಡಿದ್ದಾರೆ. ಆದರೆ ನಂತರದ ದಿನಗಳಲ್ಲಿ ಅವರಿಗೆ ಕೆಲಸ ಇರಲಿಲ್ಲ, ಹೀಗಾಗಿ ಮಾನಸಿಕವಾಗಿ ಕುಗ್ಗಿ ಹೋಗಿದ್ರು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ನವೀನ್ ಸಾಗರ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನವೀನ್ ಸಾಗರ್, ಈಗ ಈ ಕುಟುಂಬಸ್ಥರು ಏನ್ ಹೇಳ್ತಾ ಇದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಮೊದಲಾಗಿ ಚಂದ್ರಶೇಖರ್ ಸಿದ್ಧಿ ಅವರು ಹಿಂದೆ ಏನು ಕಾಮಿಡಿ ಕಿಲಾಡಿಗಳ ರಿಯಾಲಿಟಿ ಶೋ ನಲ್ಲಿ ಆಕ್ಟಿಂಗ್ ಮಾಡಿದ್ರು. ಅದರ ನಂತರ ಒಂದಿಷ್ಟು ಪ್ರಸಿದ್ಧಿಯನ್ನ ಪಡೀತಾರೆ. ಆ ನಂತರದಲ್ಲಿ ಊರ್ ಕಡೆ ಬರ್ತಾರೆ. ಆ ಸಂದರ್ಭದಲ್ಲಿ ಒಂದಿಷ್ಟು ಸಣ್ಣ ಪುಟ್ಟ ಪಾತ್ರಗಳು ಅವರಿಗೆ ಆದುಕೊಂಡು ಬರ್ತದೆ. ಹಾಗಾಗಿ ಆ ಪಾತ್ರಗಳಲ್ಲಿ ಒಂದಿಷ್ಟು ನಟನೆಯನ್ನ ಮಾಡ್ತಾರೆ. ಒಂದಿಷ್ಟು ಹೆಸರನ್ನು ಕೂಡ ಗಳಿಸಿದ್ದು, ಊರಿನಲ್ಲಿ ಕೂಡ ಅವರಿಗೆ ಒಂದು ಒಳ್ಳೆ ಹೆಸರು ಕೂಡ ಇತ್ತು. ಅದರ ನಂತರದಲ್ಲಿ ಅವರಿಗೆ ಕೆಲಸಗಳಿಲ್ಲದಂತಾಗುತ್ತದೆ. ಮತ್ತೆ ಹಿಂದಿನಂತೆಯೇ ಕೂಲಿ ಕೆಲಸವನ್ನ ಮಾಡುವಂತ ಪರಿಸ್ಥಿತಿ ಬರುತ್ತದೆ. ಕಾಮಿಡಿ ಕಿಲಾಡಿಗಳ ಆಕ್ಟಿಂಗ್ ಅದರಲ್ಲಿ ಏನು ಪಾತ್ರವನ್ನ ಮಾಡಿದ್ರು, ಅದರ ನಂತರದಲ್ಲಿ ಅವರ ಮದುವೆ ಕೂಡ ಆಗ್ತದೆ. ಮದುವೆ ಆಗಿ 3 ವರ್ಷದ ಮಗು ಕೂಡ ಇದೆ. ಕುಟುಂಬವನ್ನ ಸಾಕುವ ಹೊಣೆ ಜವಾಬ್ದಾರಿ ಅವರ ಮೇಲೆ ಬೀಳುತ್ತೆ, ಅದರ ಪದರ ಇರ್ತದೆ. ಮತ್ತೆ ಅದನ್ನ ಕೆಲಸ ಸಿಗದೇ ಇದ್ದಾಗ ಮಾನಸಿಕವಾಗಿ ಕುಂದು ಹೋಗಿದ್ದ. ಹೀಗಾಗಿ ಮದ್ಯದ ವ್ಯಸನಿಯಾಗಿದ್ದ. ಈ ಹಿನ್ನೆಲೆಯಲ್ಲಿ ಗಂಡ ಹೆಂಡತಿ ಇಬ್ಬರಿಗೂ ಕೂಡ ವೈಷಮ್ಯ, ಗಂಡ ಹೆಂಡತಿ ಇಬ್ಬರಲ್ಲೂ ಕೂಡ ಜಗಳಗಳು ಶುರುವಾಗ್ತದೆ. ನಂತರದಲ್ಲಿ ಗಂಡನನ್ನ ಬಿಟ್ಟು ಪತ್ನಿ ವನಜಾಕ್ಷಿ ಅವರು ದೂರ ಉಳಿತಾರೆ. ದೂರ ಉಳಿದ ನಂತರ ಆಕೆಯನ್ನ ಸಂಧಿಸಿಕ್ಕೆ ಈತನ ಹೋಗ್ತಾಗ ಜಗಳಗಳಾಗ್ತವೆ. ಆ ಸಂದರ್ಭದಲ್ಲಿ ಅವರು ಪತ್ನಿಯವರು ಯಲ್ಲಾಪುರ ಠಾಣೆಯಲ್ಲಿ ಒಂದು ದೂರನ್ನ ನೀಡ್ತಾರೆ. ದೂರನ್ನ ನೀಡಿದಾಗ ಅವರನ್ನ ಇಬ್ಬರನ್ನು ಕರೆಸಿ ಬುದ್ಧಿವಾದವನ್ನ ಹೇಳಿ ಯಲ್ಲಾಪುರ ಠಾಣೆಯ ಪೊಲೀಸರು ಅವರನ್ನ ಮತ್ತೆ ಒಂದುಗೂಡಿಸಿ ಮತ್ತೆ ಜೀವನವನ್ನ ನಡೆಸುವಂತ ಅವರಿಗೆ ಬುದ್ಧಿವಾದವನ್ನ ಹೇಳಿ ಕಳಿಸ್ತಾರೆ. ಇದರ ಮಧ್ಯದಲ್ಲಿ ಆತ ಮಾನಸಿಕವಾಗಿ ಮತ್ತೆ ಕುಂತಾನೆ. ಯಾಕಂದ್ರೆ ಕೆಲಸಗಳಿರೋದಿಲ್ಲ. ತನಗೆ ರಿಯಾಲಿಟಿ ಶೋಗಳು ಬರಬೇಕು, ಧಾರಾವಾಹಿಯಲ್ಲಿ ಆಕ್ಟ್ ಮಾಡಬೇಕು ಅನ್ನುವಂತಹ ಒಂದು ಹಂಬಲವನ್ನ ಆತ ವ್ಯಕ್ತಪಡಿಸಿದ. ಮತ್ತೆ ಆತ ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿರುವಂತಹ ನೀನಾಸಂ ಕೇಂದ್ರ ಇದೆ, ಈ ತರ ನಾಗರಿಕ ತರಬೇತಿ ಕೇಂದ್ರ ಏನಿದೆ, ಅಲ್ಲಿ ಕೂಡ ಒಂದಿಷ್ಟು ತರಬೇತಿಯನ್ನ ಪಡೆದಿದ್ದ. ಹೀಗಾಗಿ ತನಗೊಂದಿಷ್ಟು ಸಿನಿಮಾ ಮತ್ತೆ ನಾಟಕ ಈ ತರ ಅವಕಾಶಗಳು ಬೇಕು ಅನ್ನುವಂತ ಒಂದು ಹಂಬಲವನ್ನ ಹೋಗ್ತದೆ. ಇದು ಆತನಿಗೆ ಮದ್ಯ ವ್ಯಸನಿಗೂ ಕೂಡ ಕಾರಣ ಆಯಿತು. ಇದು ಸಂಸಾರದಲ್ಲಿ ಒಂದು ಬಿರುಕು ಕೂಡ ಮೂಡಲಿಕ್ಕೆ ಕಾರಣವಾಯಿತು. ಇನ್ನು ಪತ್ನಿಯ ದೂರ ಆದಾಗ ಒಂದಿಷ್ಟು ಸಂಶಯಗಳು, ಬೇರೆ ಬೇರೆ ರೀತಿಯ ಮನಸ್ಸಿನಲ್ಲಿ ಆತನಲ್ಲಿ ಒಂದಿಷ್ಟು ಗೊಂದಲಗೊಂಡದ್ದು. ಇದರಿಂದ ಖಿನ್ನತೆಗೊಳಗಾಗಿ ಕಾರವಾರದ ಕಿಮ್ಸ್ ನಲ್ಲಿ ಮಾನಸಿಕ ವೈದ್ಯರ ಬಳಿ ಒಂದಷ್ಟು ದಿವಸ ಚಿಕಿತ್ಸೆಯನ್ನ ಪಡಿತಾನೆ. ಗುಣಮುಖನಾಗಿ ಬಂದ ನಂತರದಲ್ಲಿ ಮತ್ತೆ ಹೆಂಡತಿಯೊಂದಿಗೆ ಜೀವನವನ್ನ ನಡೆಸ್ತಾ ಇದ್ದ, ಕೂಲಿ ಕೆಲಸಕ್ಕೆ ಹೋಗಿದ್ದ. ಆದ್ರೆ ಎಲ್ಲೋ ಮತ್ತೊಂದಿಷ್ಟು ತನಗೆ, ಯಾಕೆಂದ್ರೆ ಕೂಲಿ ಕೆಲಸ ಮಾಡ್ಲಿಕ್ಕೂ ಒಬ್ಬ ನಟ ಕೂಲಿ ಕೆಲಸ ಮಾಡ್ತಾನೆ ಅಂದಾಗ ಎಲ್ಲ ಒಂದು ಕಡೆ ಜನರು ನೋಡುವಂತಹ. ಧನ್ಯವಾದ ನವೀನ್ ಸಾಗರ್ ನಿಮ್ಮೆಲ್ಲ ಮಾಹಿತಿಗಾಗಿ.